ಇನ್ನು ನಿನ್ನೆಯ ಮಾರ್ಕೆಟ್ ಮ್ಯಾಟರ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಏನು ಹೇಳ್ತಾ ಇದೆ ಅನ್ನೋದನ್ನ ನೋಡೋಣ. ನಿಫ್ಟಿ ನಿನ್ನೆ ಮೊನ್ನೆಗಿಂತ ಕಡಿಮೆ ಪ್ಲಸ್ ಅಲ್ಲಿದೆ, ಆದರೆ ಸಮಾಧಾನಕರ, ಯಾಕಂದ್ರೆ ಮೈನಸ್ ಆಗಿಲ್ಲ. ನಿನ್ನೆ ಕ್ಲೋಸ್ ಆಗಿದ್ದು 25,212.05ಕ್ಕೆ ಪ್ಲಸ್ 16.25ರ ಅಂಕದಲ್ಲಿ ಕ್ಲೋಸ್ ಆಗಿದೆ. ಇನ್ನು ಸೆನ್ಸೆಕ್ಸ್ 82,634.48ಕ್ಕೆ ನಿನ್ನೆ ಕ್ಲೋಸ್ ಆಗಿದೆ, ಅಂದರೆ ಪ್ಲಸ್ 63.57ಕ್ಕೆ ಕ್ಲೋಸ್ ಆಗಿದೆ. ಸೊ ಸಮಾಧಾನಕರ ವಿಷಯ ಇದು. ಮಾರ್ಕೆಟ್ ಮ್ಯಾಟರ್ನಲ್ಲಿ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಸೂಚ್ಯಾಂಕ ಎಷ್ಟಿದೆ ಅನ್ನೋದನ್ನ ನೀವು ನೋಡಿದ್ರಿ. ಇನ್ನು ಏರಿಕೆ ಕಂಡ ಟಾಪ್ 5 ಕಂಪನಿಗಳು ಯಾವ್ಯಾವುದು ಅನ್ನೋದನ್ನ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ನೆಟ್ವರ್ಕ್ 18 ಮೀಡಿಯಾ ನಿನ್ನೆ 13.18 ಏರಿಕೆ ಕಂಡಿದೆ. ಇನ್ನು ತಿಲಕ್ ನಗರ್ ಇಂಡಸ್ಟ್ರಿ ಕೂಡ ಏರಿಕೆ ಕಂಡಿದೆ. ಕಾಫಿ ಡೇ ಎಂಟರ್ಪ್ರೈಸಸ್ ಏರಿಕೆ ಕಂಡಿದೆ. ಕಿರ್ಲೋಸ್ಕರ್ ಫ್ಯೂಮ್ಯಾಟಿಕ್ ಹಾಗೆ ಅಲ್ ಕಾರ್ಗೋ ಲಾಜಿಸ್ಟಿಕ್ ಕೂಡ ಏರಿಕೆ ಕಂಡಿದೆ. ಟಾಪ್ 5 ಯಾವ ಕಂಪನಿಗಳು ಏರಿಕೆ ಕಂಡುವು ಅನ್ನೋದನ್ನ ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಇನ್ನು ಇಳಿಕೆ ಕಂಡ ವಿಷಯವನ್ನ ಕೂಡ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಲಿಯೋಲೆಂಡ್ ಲ್ಯಾಬೊರೇಟರಿ, ಜಸ್ಟ್ ಡಯಲ್, ಗ್ಯಾಬ್ರಿಯಲ್ ಇಂಡಿಯಾ ಸೇರಿದಂತೆ 5 ಕಂಪನಿಗಳು ಇಳಿಕೆ ಕಂಡಿವೆ. ಇನ್ನು ಚಿನ್ನ ಬೆಳ್ಳಿ ದರ ನೋಡೋದಕ್ಕೆ ಮುಂಚೆ ಎಲಾನ್ ಮಸ್ಕ್ ಒಡೆತನದ ಭಾರತಕ್ಕೆ ಈಗಾಗಲೇ ಟೆಸ್ಲಾ ಕಾಲಿಟ್ಟಿದೆ. ಇದು ದೊಡ್ಡ ಅಬ್ಬರ ಶುರು ಮಾಡಿದೆ. ಈಗಾಗಲೇ ಮುಂಬೈನಲ್ಲಿ ಇದರ ಮೊದಲ ಶೋರೂಮ್ ಓಪನ್ ಆಗಿರೋದು ಎಲ್ಲರಿಗೂ ಗೊತ್ತೇ ಇರೋದು. ಮಹಾರಾಷ್ಟ್ರದ DCM ಏಕನಾಥ್ ಶಿಂದೆ ಅವರನ್ನ ಕೂಡ ಈ ಟೆಸ್ಲಾ ಮೋಡಿ ಮಾಡಿದೆ. ಸೋಮವಾರ ಅಷ್ಟೇ ಮುಂಬೈನಲ್ಲಿ ಮೊದಲ ಶೋರೂಮ್ ಉದ್ಘಾಟನೆಯಾಗಿತ್ತು. ಇದರ ಬೆನ್ನಲ್ಲೇ ಏಕನಾಥ್ ಶಿಂದೆ ಟೆಸ್ಲಾ ಕಾರನ್ನ ಟೆಸ್ಟ್ ಡ್ರೈವ್ ಮಾಡಿದ್ದಾರೆ. ತಮ್ಮ ಖುಷಿನ ಕೂಡ ಹಂಚಿಕೊಂಡಿದ್ದಾರೆ. ಮಹಾರಾಷ್ಟ್ರ ವಿಧಾನಸಭೆಯ ಎದುರು ಸ್ವತಃ ಕಾರ್ನಲ್ಲಿ ಕುಳಿತು ಏಕನಾಥ್ ಶಿಂದೆ ಸ್ವಲ್ಪ ದೂರ ಡ್ರೈವ್ ಮಾಡಿದ್ದಾರೆ. ಇನ್ನು ಮುಂದೆ ಚಿನ್ನ ಮತ್ತು ಬೆಳ್ಳಿ ದರ ಏನು ಹೇಳ್ತಾ ಇದೆ ಅನ್ನೋದನ್ನ ನೋಡೋಣ. ಚಿನ್ನ ಬೆಳ್ಳಿ ದರ ಏನಾಗ್ತಿದೆ, ಇನ್ವೆಸ್ಟ್ಮೆಂಟ್ ಆಗಿರಲಿ, ಆಭರಣ ಖರೀದಿಗಾಗಿರಲಿ. ಸೊ ಇವತ್ತಿನ ಚಿನ್ನ ಬೆಳ್ಳಿ ದರ ನೀವು ನೋಡ್ತಾ ಇದ್ದೀರಾ. 24 ಕ್ಯಾರೆಟ್ನ ಪ್ರತಿ 10 ಗ್ರಾಂ ಚಿನ್ನಕ್ಕೆ 99,280 ರೂಪಾಯಿ ನಿನ್ನೆ ಇತ್ತು. ಇವತ್ತು 99,270 ರೂಪಾಯಿ, ಅಂದರೆ 10 ರೂಪಾಯಿ ಇಳಿಕೆಯಾಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 91,000 ಇತ್ತು ನಿನ್ನೆ. ಇವತ್ತು 90,990 ರೂಪಾಯಿ ಆಗಿದೆ, ಅಂದರೆ ಪ್ರತಿ 10 ಗ್ರಾಂ ಚಿನ್ನಕ್ಕೆ 10 ರೂಪಾಯಿ ಇಳಿಕೆಯಾಗಿದೆ. ಇನ್ನು ಬೆಳ್ಳಿ ದರ ಏರಿಕೆಯಾಗಿದೆಯಾ ಇಳಿಕೆಯಾಗಿದೆಯಾ ನೋಡೋಣ. ನಿನ್ನೆ ಇದ್ದಿದ್ದು 1,14,000 ರೂಪಾಯಿ, ಇವತ್ತು 1,13,900 ರೂಪಾಯಿ, ಅಂದರೆ ಮೈನಸ್ 100 ರೂಪಾಯಿ ಕಡಿತ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.